ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕನ್ನಡ ಭಾಷೆಯಲ್ಲಿ ನನ್ನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಉತ್ತರ ಕರ್ನಾಟಕದ ಕಿನ್ನರಿ ನುಡಿಸೋರು ಬಂದಿದ್ದರು ನಮ್ಮ ಮನೆಗೆ. ಹಾಗೆ ಅದೆಲ್ಲ ಈಗ ಕಡಿಮೆ ಆಗ್ತಾಯಿದೆ. ಮುಂಚೆಲ್ಲ ಹಳ್ಳಿಯಲ್ಲೆಲ್ಲ ತುಂಬ ಜನ ಬರ್ತಾಯಿದ್ರು. ಒಂದು ವಿಷಯ ಏನಂದರೆ, ನಮ್ಮನೆಯಲ್ಲಿ ಊಟ ಹಾಕ್ತೀರಾ ಅಂತ ಕೇಳಿದರು ಅವರು. ತುಂಬ ಖುಷಿ ಆಯಿತು. ಅವರ ಜನಪದ ಹಾಡನ್ನೆಲ್ಲ ಹೇಳಿದ ನಂತರ ನಮ್ಮ ಮನೆಯವರು ಕೂಡ ಅಷ್ಟೇ ತಬಲೆಲ್ಲ ಅವ್ರ ಜೊತೆ ಬಾಡಿಸಿದ್ರು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಇದ್ದೇನೆ. ಇದೆ ಕಿನ್ನರಿ ನಮಗೆ ಒಂದು ಸ್ವಲ್ಪ ಊಟಕ್ಕೆ ಆಗೋದಾ? ಊಟ ಮಾಡ್ತೀರಾ? ನಮ್ಗೆ ಹಸುವಾದಲ್ಲಿ ಎಲ್ಲಾದ್ರೂ ಕೇಳಿದೆ. ಅಲ್ಲ, ನಾವೇ ಕೇಳ್ಬೇಕಂತಿದ್ವಿ, ನೀವೇನಂತೀರಾ ಅಂತ ಸುಮ್ಮನೆ ಆದ್ವಿ. ನಮಗೆ ಗೊತ್ತಾ, ಹಸು ಎಲ್ಲಿ ಆಯ್ತು ಬಾಯಿಗೆ ಕೇಳಿ ಎಲ್ಲ ಕಡೆ ಕೇಳಿ ಅದೇ ಅಲ್ಲ ಸಂದರ್ಭ ಮನೆ ನಾನೋದಾಗಿದ್ದೇನೆ ಮಾತು. ಶಿವ ಅಂದ್ರೆ ಅವನು ಶಿವ ತುಂಬಾ ದೊಡ್ಡ ನೋಡಿ. ಅದು ಮಗುವಿಗೆ ಮಾಡಿಕೊಟ್ಟದು, ಅದರದ್ದು ನಮ್ ದೊಡ್ಡದು ಬರ್ತದೆ. ಅದಿಲ್ಲ ಭಾಳ ನಾಲ್ಕು ಶಬ್ದ ಬರ್ತದೆ. ನಮ್ಮ ಕಡೆ ಅದು ಹುಲಿ ವೇಷಕ್ಕೆಲ್ಲ ಅದನ್ನೆಲ್ಲ ಅದೇ ಶುರು ಆಯ್ತಲ್ಲ. ಸ್ಟಾರ್ಟ್ ಆಯ್ತಲ್ಲ. ಕಿನ್ನರಿ ಜೋಗಿಯರು ಬತ್ತಿತ್ತಿರು ಉಣಸ್ ಬಡಾಪನು ಉಣಸ್ ಪಾಡುವರಕ್ಕೇನಿರು ಅಂತ ಅರೆಗೋಸ್ಕರನೇ ಪೂರ ರೆಡಿ ಮಾಡ್ಕೊಂಡು ಬಿಡ್ಲಾಯ್ತು. ಮುಂಚಿ ಬಾಜಿ, ಒಂದು ಫ್ರೈ, ಮತ್ತು ಹಾಫ್ ಬಾಯ್ಲ್ ಮಲ್ತೊಂದಿಲ್ಲ. ಅವ್ರ ಮಾತೇನಿಲ್ಲಕ್ಕೆ ಏನು ಜರಿಗೆ ಅಂತ ಪುರ ಉಣಸ್ಪುರ ಅಂತ ರೆಡಿ ಮಾಡ್ಕೊಂಡು ಎಂಕ್ಲೆಗ್ಲಾರ್ನ ಪರಿಚಯದ ಇದ್ದಿದ್ದು ಅಲ್ಲ, ಜಸ್ಟ್ ಬತ್ತದ ನಾರು ಮಸ್ತ್ ಪೂರ ರೆಡಿ ಮಾಡ್ಕೊಂಡು ಜಾಸ್ತಿ ಇರ್ತಾರೆ ಬಂದ ಹೂಲಿ ಬಲೆ ಹಪ್ಪಳ ಬೇಡವಾ? ಎಣ್ಣೆ ವಸ್ತು ತಿನ್ನೋದು. ನೋಡಿ ಮೊಟ್ಟೆ ತಿನ್ನಲ್ಲ. ಮೊಟ್ಟೆ ತಿನ್ನಲ್ಲ. ನೀವು ತಿಂತೀರಲ್ಲ, ನೀವು ತಿಂತೇವೆ, ನಡೀತಿತ್ತು ಎಲ್ಲ ಹಾಕಿದ್ರು ಉಪ್ಪು ಹಾಕ್ತೀವಿ. ಹೌದು ಹಾಕ್ತೇವೆ ಯಾವಾಗಲೂ. ಮತ್ತೆ ನೀವು ಹೇಗೆ ಅಂತ ಗೊತ್ತಿಲ್ಲ. ಇದೆಲ್ಲ ಮಜ್ಜಿಗೆ ನಾವು ಇದು ತಕ್ಕೊಳ್ಳಿ ನಮ್ಗೆ ಸಾಕಿಲ್ಲ. ಹೌದೆಪ್ಪು ಕೊಂಚ ಬೋರ್ಡ್ ಮೇಲೆ ಜಾಗ ಹೋಯ್ತು ಮಾರ, ಭಾರಿ ಬಲ್ ಹೋಯ್ತು ನೀವು. ಜಾಮ ಕುಂತಲೆ ಮತ್ತೆ ಅವನೇ ಊಟ ಕೊಡ್ಬೇಕು. ನೋಡಿ ಅಲ್ಲಿ ಇದು ಬಡಿಯುವುದು ಆಸೆ. ಇದು ಅರ್ಥ ಆಗುತ್ತೆ, ಹೇಳಿರ್ತೀರಿ ಹೇಳಿದ್ ಅದೇ ಅದು ನಮ್ಮ ಕ್ರಮ ಅಲ್ಲ. ಸ್ವಲ್ಪ ಊಟ ಮಾಡಿ.
ನೀವು ಯಾವುದು ಬಂದದ್ದು ಹೇಳಿ. ಖುಷಿ ಖುಷಿ. ತಬಲ ಹಂಬಲ ಮಾಡಿಸ್ತದ ಹಸಿವು ಅಂತ ಬಂದಾಗ ನಾವು ಖಂಡಿತ ಎಲ್ರಿಗೂ ನಾವು ಮನೇಲಿ ಊಟ ಹಾಕಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಒಳ್ಳೆ ವಿಡಿಯೋನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.